ಸುದ್ದಿಗೋಷ್ಠಿಯನ್ನ ಕರೆದ ಸಿಎಂ ಸಿದ್ದರಾಮಯ್ಯ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಬಸ್ ದರ ಹೆಚ್ಚಳದ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ. ತುರ್ತಾಗಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ. ಸಹಜವಾಗಿ ಕುತೂಹಲ ಇದೆ, ಏನಕ್ಕಿರಬಹುದು ಅಂತ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ. ಬಸ್ ದರ ಹೆಚ್ಚಳದ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ. ವಿರೋಧ ಪಕ್ಷಗಳ ಆರೋಪಕ್ಕೆ ಸ್ಪಷ್ಟನೆ ಕೊಡುವಂತ ಸಾಧ್ಯತೆ ಇದೆ. ಈಗಾಗಲೇ ಬಸ್ ದರ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದ ವಿರುದ್ಧ ಛೀಮಾರಿ ಹಾಕೋ ಕೆಲಸ ಮಾಡಲಾಗ್ತಾ ಇದೆ. ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಫ್ರೀ 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 ಅಂತ ಹೇಳಿ ಈ ತರ ಒಂದಾದ್ಮೇಲೆ ಒಂದು ರೇಟ್ ಜಾಸ್ತಿ ಮಾಡ್ತಿದ್ರೆ ಕತೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇ ಬಿ ಗೊಂದಲಗಳಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಯಾಕೆ ಜಾಸ್ತಿ ಮಾಡಿದ್ದೀವಿ, ಯಾವಾಗ ಜಾಸ್ತಿ ಮಾಡಿದ್ವಿ, ಈಗ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀವಿ, ಎಷ್ಟು ನಷ್ಟ ಅನುಭವಿಸಲಾಗ್ತಾ ಇದೆ, ಫ್ರೀ ಅಂತ ಹೇಳಿದ್ರಿಂದ ಸಮಸ್ಯೆ ಆಗಿತ್ತಾ, ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಲಾಸ್ ಆಗಿತ್ತಾ, ಅವ್ರು ಸಾಲ ಮಾಡ್ಕೊಂಡು ಹೋಗಿದ್ರಾ, ಅದನ್ನ ಸರಿದೂಗಿಸೋ ಕೆಲಸ ಮಾಡ್ಬೇಕಾಗಿದ್ಯಾ, ಎಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾವ ವಿಚಾರದ ಬಗ್ಗೆ ಮಾತನಾಡಬಹುದು ಅಂತ. ಬಸ್ ದರ ಹೆಚ್ಚಳದ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸುದ್ದಿಗೋಷ್ಠಿಯನ್ನ ಮಾಡಿ ರಾಜ್ಯದ ಜನತೆಗೆ ಯಾವ ಕಾರಣಕ್ಕೆ ನಾವು ಬಸ್ ದರ ಹೆಚ್ಚಳ ಮಾಡಿದ್ದೀವಿ, ಎಷ್ಟಿತ್ತು, ಎಷ್ಟಾಯ್ತು, ಲಾಸ್ನಲ್ಲಿ ನಡೀತಿದ್ದ ಹೌದಾ, ಯಾವ ಕಾರಣಕ್ಕೆ ಮಾಡಲೇಬೇಕಾದಂತ ಅನಿವಾರ್ಯತೆ ಬಂತು, ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಎಷ್ಟು ಲಾಸ್ ಆಗಿತ್ತು, ಎಷ್ಟು ಪ್ರಾಫಿಟ್ ಆಗಿತ್ತು, ಸಾರಿಗೆ ಸಂಸ್ಥೆ ಎಷ್ಟು ನಷ್ಟದಲ್ಲಿ ಸಾಗಿಸಲಾಗ್ತಾ ಇತ್ತು. ಯಾಕಂದ್ರೆ ಈಗ ಆಲ್ರೆಡಿ ಸಾರಿಗೆ ಸಚಿವರು ಕೂಡ ಅದನ್ನೇ ಹೇಳಿರೋದು, ಬಿಜೆಪಿಯವರು ನಮಗೆ ಅಧಿಕಾರ ಬಿಟ್ಕೊಡ್ಬೇಕಾದ್ರೆ ಒಂದಿಷ್ಟು ಲಾಸ್ ಇತ್ತು ಅಂತ. ಅದಕ್ಕೆ ಅನಿವಾರ್ಯ ಪರಿಸ್ಥಿತಿ 10 ವರ್ಷದಿಂದ 5 ವರ್ಷದ ಹಿಂದೆ ಮಾಡಿದ್ದನ್ನ ಈಗ ಮತ್ತೆ ಮಾಡಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರು. ಮೇ ಬಿ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳುವಂತ ಸಾಧ್ಯತೆಗಳಿದೆ. ಒಂದು ಕ್ಲಾರಿಟಿ ಅನ್ನೋದು ರಾಜ್ಯದ ಜನತೆಗೆ ಬೇಕಾಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. 4 ಗಂಟೆ ಸುಮಾರಿಗೆ ಈ ಸುದ್ದಿಗೋಷ್ಠಿ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರವನ್ನ ವಿರೋಧ ಪಕ್ಷದವರು ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿದ್ದಾಗಿದೆ, ಬೀದಿಗೆ ಇಳಿದಿದ್ದು ಆಗಿದೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಾದಂತಹ ಅಸ್ತ್ರವನ್ನು ಅವ್ರ ಕೈ ಕೊಡೋದು ಬೇಡ ಅಂತ ಸುದ್ದಿಗೋಷ್ಠಿ ಕರೆದಂಗಿದೆ.